ನಮಸ್ಕಾರ. ಇವತ್ತಿನ ವಿಷಯ ಹಬ್ಬಗಳು ಬಂದಾಗ ಮೇಲಕ್ಕೆ ಹೋಗಬಹುದಾದ 5 ಷೇರುಗಳು. ಇದೀಗ ಅಕ್ಟೋಬರ್ ಟು ಡಿಸೆಂಬರ್ ಬೇಕಾದಷ್ಟು ಹಬ್ಬಗಳು ಬರ್ತಾ ಇದ್ದಾವೆ. ದಸರಾ, ದೀಪಾವಳಿ, ಈದ್, ಕ್ರಿಸ್ಮಸ್ ಇತ್ಯಾದಿ. ಮತ್ತೆ ಇದು ಬರ್ತಾ ಇರೋದು ಥರ್ಡ್ ಕ್ವಾರ್ಟರ್ ಫೈನಾನ್ಷಿಯಲ್ ಇಯರ್ ಅಲ್ಲಿ. ಬಹಳಷ್ಟು ಜನ ಹಬ್ಬದ ಸಮಯದಲ್ಲಿ ಬೇಕಾದಷ್ಟು ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಅದರಿಂದಾಗಿ ಕಂಪನಿಗಳಿಗೆ ಈ ಸಮಯದಲ್ಲಿ ಬೇಕಾದಷ್ಟು ಪ್ರಾಫಿಟ್ ಬರುತ್ತೆ. ಮತ್ತೆ 2020-21ರಲ್ಲಿ ಕೊರೋನಾದ ಖರೀ ಛಾಯೆ ಎಲ್ಲ ಕಡೆ ಇದ್ದದ್ರಿಂದ ಹಬ್ಬ ಅಷ್ಟು ಜೋರಾಗಿ ನಡೆದಿರಲಿಲ್ಲ. ಇದೀಗ ಕೊರೋನಾ ಹೋದ ಮೇಲೆ ಹಬ್ಬ ನಡೀತಾ ಇರೋದು ಮೊದಲನೇ ಸತಿ. ಬೇಕಾದಷ್ಟು ಕಂಪನಿಗಳಿಗೆ ಇದರಿಂದ ಲಾಭ ಆಗ್ಲಿಕ್ಕಿದೆ. ಮತ್ತೆ ಆ ಸೇಲ್ಸ್ ಇಂದ ಏನು ಲಾಭ ಆಗಿದೆ ಅಂತ ಅಕ್ಟೋಬರ್ ಡಿಸೆಂಬರ್ 2022ರ ಪೀರಿಯಡ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಮೊದಲ ಕಂಪನಿ ಹಬ್ಬದ ಸಮಯದಲ್ಲಿ ಮೇಲಕ್ಕೆ ಹೋಗಬಹುದಾದಂತದ್ದು ಬಜಾಜ್ ಫೈನಾನ್ಸ್ ಮತ್ತೆ ಬಜಾಜ್ ಫೈನಾನ್ಷಿಯಲ್ ಸರ್ವಿಸ್ ಕೂಡ. ಹಬ್ಬದ ಸಮಯದಲ್ಲಿ ಬಹಳಷ್ಟು ಜನ ಸ್ಪೆಷಲ್ ಲೋನ್ ಮತ್ತು EMI ಮೊರೆ ಹೋಗಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಿಂದ ಸಾಲವನ್ನು ತೆಗೆದುಕೊಂಡು ಮೊಬೈಲ್ ಫೋನ್ಸು, ಕನ್ಸ್ಯೂಮರ್ ಅಪ್ಲಯನ್ಸಸ್ಸು, ಕಾರ್ಸು ಇವುಗಳನ್ನು ಖರೀದಿ ಮಾಡ್ತಾರೆ. ಆವಾಗ ಬಜಾಜ್ ಫೈನಾನ್ಸ್ ಅಂತ ಕನ್ಸ್ಯೂಮರ್ ಫೈನಾನ್ಸಿಂಗ್ ಸೆಕ್ಟರ್ ಮೇಲಕ್ಕೆ ಹೋಗುತ್ತೆ. ಈಗ ಬಜಾಜ್ ಫೈನಾನ್ಷಿಯಲ್ ಸರ್ವಿಸ್ನ ಒಂದು ಚಿತ್ರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ, ಪ್ರಾಡಕ್ಟ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗ ಎರಡನೆಯ ಕಂಪನಿ ಟೈಟನ್ ಕಂಪನಿ. ಸಾಮಾನ್ಯವಾಗಿ ಹಬ್ಬಗಳು ಬಂದಾಗ ಒಂದು ಪದ್ಧತಿ ಏನು ಅಂತಂದ್ರೆ, ನಾವು ಆಭರಣಗಳನ್ನು ಖರೀದಿ ಮಾಡಬೇಕು. ಸದ್ಯದ ಮಟ್ಟಿಗೆ ಹಿಂದಿನ ದಿನಗಳ ತರ ಜನ ಅವರ ಮನೆಯ ಪಕ್ಕದಲ್ಲಿರುವಂತಹ ಚಿನ್ನದ ಅಂಗಡಿಗೆ ಹೋಗ್ಬಿಟ್ಟು ಅವರ ಜ್ಯುವೆಲರಿಗಳನ್ನು, ಆಭರಣಗಳನ್ನು ಕೊಳ್ಳಲ್ಲ. ಏನಿದ್ದರೂ ಕೂಡ ಬ್ರ್ಯಾಂಡೆಡ್ ಜ್ಯುವೆಲರಿಗಳನ್ನು ಕೊಳ್ತಾರೆ. ಬ್ರ್ಯಾಂಡೆಡ್ ಜ್ಯುವೆಲರಿ ಸೆಕ್ಷನ್ ಅಲ್ಲಿ ಟೈಟನ್ ಲೀಡಿಂಗ್ ಕಂಪನಿ. ಅದರಿಂದಾಗಿ ಫೆಸ್ಟಿವಲ್ ಸೀಸನ್ ಅಲ್ಲಿ ಅವರಿಗೆ ಭಾರಿ ಪ್ರಾಫಿಟ್ ಆಗುವ ನಿರೀಕ್ಷೆ ಇದೆ. ಈಗ ಟೈಟನ್ ಕಂಪನಿಯವರ ತಾನಿಷ್ಕ್ ಶೋರೂಮಿನ ಒಂದು ಚಿತ್ರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮೂರನೆಯ ಕಂಪನಿ ಮಾರುತಿ ಸುಜುಕಿ. ಸಾಮಾನ್ಯವಾಗಿ ಹಬ್ಬದ ಸೀಸನ್ ಅಲ್ಲಿ ಜನ ಹೊಸ ಕಾರನ್ನು ಖರೀದಿಸಲಿಕ್ಕೆ ಇಚ್ಛೆ ಪಡ್ತಾರೆ. ಭಾರತದಲ್ಲಿ ಅತಿ ದೊಡ್ಡ ಪ್ಯಾಸೆಂಜರ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಮಾರುತಿ ಸುಜುಕಿ. ಅದಕ್ಕೋಸ್ಕರ ಮಾರುತಿ ಸುಜುಕಿ ಕಂಪನಿಯ ಷೇರುಗಳು ಮತ್ತು ಪ್ರಾಫಿಟ್ ಈಗ ಜಾಸ್ತಿ ಆಗುವಂತ ಎಲ್ಲ ಲಕ್ಷಣವೂ ಇದೆ. ಅದಲ್ಲದೇನೆ M&M ಟಾಟಾ ಮೋಟಾರ್ಸ್ ಕೂಡ ಇಂತಹ ಸೀಸನ್ ಅಲ್ಲಿ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಈಗ ಮಾರುತಿ ಕಾರಿನ ಚಿತ್ರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗ ಹಬ್ಬದ ದಿನಗಳಲ್ಲಿ ಮೇಲಕ್ಕೆ ಹೋಗಬಹುದಾದ ನಾಲ್ಕನೆಯ ಕಂಪನಿ ಯಾವುದು ಅಂತಂದ್ರೆ ಡಿಮಾರ್ಟ್ ಅಥವಾ ಅವೆನ್ಯೂ ಸೂಪರ್ ಮಾರ್ಟ್ಸ್. ಬೇಕಾದಷ್ಟು ರಿಟೇಲ್ ಸೆಲ್ಲಿಂಗ್ ಆಗುತ್ತೆ ಆ ಸಮಯದಲ್ಲಿ. FMCG, ಹೋಮ್ ಐಟಮ್ಸು, ಕ್ಲೋತ್ಸು, ಬೇಕಾದಷ್ಟು ಜನ ಅದನ್ನ ಮುಗಿಬಿದ್ದು ಖರೀದಿ ಮಾಡ್ತಾರೆ. ಆ ಸಮಯದಲ್ಲಿ ಡಿಮಾರ್ಟ್ ಕಂಪನಿಗೆ ಬೇಕಾದಷ್ಟು ಎಕ್ಸ್ಟ್ರಾ ಸೇಲ್ಸ್ ಆಗ್ಬೋದು. ಡಿಮಾರ್ಟ್ ಅಲ್ಲದೇ ಶಾಪರ್ ಸ್ಟಾಪ್, ಟ್ರೆಂಡ್ ಇಂತಹ ಕಂಪನಿಗಳು ಕೂಡ ಇಂತಹ ಸಂದರ್ಭದಲ್ಲಿ ಬೇಕಾದಷ್ಟು ಲಾಭವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಈಗ ಡಿಮಾರ್ಟ್ನ ಒಂದು ಚಿತ್ರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗ ಐದನೆಯ ಕಂಪನಿ ವೇದಾಂತ್ ಫ್ಯಾಷನ್ಸ್. ಆಗ್ಲೇ ಹೇಳಿದಾಗೆ ಹಬ್ಬದ ದಿನಗಳಲ್ಲಿ ಬಹಳಷ್ಟು ಜನ ತಮಗೆ ಮತ್ತು ತಮ್ಮ ಕುಟುಂಬದವರಿಗೆ ಬಟ್ಟೆಗಳನ್ನು ಖರೀದಿ ಮಾಡ್ತಾರೆ. ವೇದಾಂತ್ ಫ್ಯಾಷನ್ ಭಾರತದಲ್ಲಿ ಹೊಸ ಬಟ್ಟೆಗಳನ್ನು ಸೇಲ್ ಮಾಡಲಿಕ್ಕೆ ಒಂದು ದೊಡ್ಡ ಕಂಪನಿ. ಮತ್ತೆ ಮಾನ್ಯವರ್ ಬ್ರ್ಯಾಂಡ್ ಅವರದ್ದು ನಿಮ್ಗೆ ಗೊತ್ತಿದೆ, ಎಷ್ಟು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಅಂತ. ಮತ್ತೆ ಅದಲ್ಲದೇನೆ ರೇಮಂಡ್ಸ್ ಕಂಪನಿ ಕೂಡ ಫೆಸ್ಟಿವಲ್ ಇಂದಾಗಿ ಜಾಸ್ತಿ ಡಿಮಾಂಡ್ ಅನ್ನು ಕಂಡುಕೊಳ್ಳಬಹುದು. ಈಗ ಮಾನ್ಯವರ್ ಮತ್ತು ದ ರೇಮಂಡ್ ಶಾಪ್ ಪಿಕ್ಚರ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ವಿಡಿಯೋದಲ್ಲಿ ನಮೂದಿಸಿದ 5 ಕಂಪನಿಗಳು ಆ ಕ್ಷೇತ್ರಗಳಲ್ಲಿ ಬಹಳ ಲೀಡಿಂಗ್ ಸ್ಟಾಕ್ಸ್. ಅದರಿಂದ ಬೇಕಾದಷ್ಟು ಪ್ರಾಫಿಟ್ ಅವರಿಗೆ ಆಗ್ಬೋದು ಈ ಸೀಸನ್ ಅಲ್ಲಿ ಅನ್ನುವಂಥದ್ದು ಪರಿಣಿತರ ಒಂದು ಅಭಿಪ್ರಾಯ. ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಸಂಗ್ರಹಣೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮದೇ ಆದಂತಹ ಬ್ರೈನ್ ಸ್ಟಾರ್ಮಿಂಗ್ ಮತ್ತು ಥಿಂಕಿಂಗ್ ಅನ್ನು ನಡೆಸಿ ಈ 5 ಕಂಪನಿಗಳು ಅಲ್ಲದೆ ಇನ್ಯಾವ ಕಂಪನಿಗಳಿಗೆ ಈ ಫೆಸ್ಟಿವಲ್ ಸೀಸನ್ ಅಥವಾ ಹಬ್ಬದ ದಿನಗಳಲ್ಲಿ
ಪ್ರಾಫಿಟ್ ಆಗ್ಬೋದು ಅಂತ ಯೋಚನೆ ಮಾಡಿ ಅದನ್ನ ನೀವು ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿದ್ರೆ ಅದರಿಂದ ಎಲ್ಲರಿಗೂ ಅನುಕೂಲ ಆಗ್ಬೋದು. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋ ಚೆನ್ನಾಗಿದೆ ಅಂತಂದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಫಾರ್ವರ್ಡ್ ಮಾಡಿ. ಮತ್ತೆ ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.